ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 27ನೇ ವಚನ ಓದುವಾಗ ಅಲ್ಲಿ ದೇವರ ವಾಕ್ಯವು ಹೀಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ: ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳವಳೆ ಎಂಬುದಾಗಿ. ನೋಡ್ರಿ, ಈ ವಚನವು ಜ್ಞಾನವಂತಳಾದಂಥ ಸ್ತ್ರೀಯ ಬಗ್ಗೆ ಮಾತನಾಡ್ತಾ ಇದೆ. ಅಷ್ಟು ಮಾತ್ರವಲ್ಲ, ಈ ವಚನದಲ್ಲಿ ನಮಗೆ 3 ವಿಷಯಗಳು ಸ್ಪಷ್ಟವಾಗಿ ಕಾಣುವಂಥದ್ದಾಗಿದೆ. ಮೊದಲನೇದಾಗಿ ಕುಟುಂಬದ ಜವಾಬ್ದಾರಿ. ಅಂದರೆ ಜ್ಞಾನವುಳ್ಳಂಥ ಸ್ತ್ರೀ ತನ್ನ ಮನೆಯವರ ಅವಶ್ಯಕತೆಗಳನ್ನು ಮತ್ತು ಅವರ ಕ್ರಿಯೆಗಳನ್ನು, ಅವರ ನಡತೆಗಳನ್ನು ನಿಶ್ಚಯವಾಗಿ ಗಮನಿಸುವಂಥವಳಾಗಿರ್ತಾಳೆ ಪ್ರೇರೆ. ಎರಡನೇದಾಗಿ ಕಷ್ಟಜೀವಿ. ಸೋಮಾರಿತನಕ್ಕೆ ದೂರವಾಗಿದ್ದುಕೊಂಡು ತನ್ನ ಕುಟುಂಬದ ಏಳಿಗೆಗಾಗಿ ಪ್ರಯಾಸ ಪಡುವಂಥವಳಾಗಿರ್ತಾಳೆ ಮತ್ತು ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ಚುರುಕಾಗಿ ಇರುವಂಥವಳಾಗಿರ್ತಾಳೆ ಪ್ರೇರೆ. ಮೂರನೇದಾಗಿ ಆದರ್ಶಪ್ರಾಯಳು. ಬಾಧ್ಯತೆಯುಳ್ಳಂಥ ಸ್ತ್ರೀಯಾಗಿದ್ದುಕೊಂಡು ತನ್ನ ಕುಟುಂಬದ ಮೇಲೆ ಶ್ರದ್ಧೆಯನ್ನು, ಪ್ರೀತಿಯನ್ನು ತೋರುವಂಥವಳಾಗಿರ್ತಾಳೆ ಮತ್ತು ಭಕ್ತಿವಂತಳಾಗಿ ಮಾತ್ರವೇ ಇರದೆ ಆದರ್ಶ ಗೃಹಿಣಿಯ ಲಕ್ಷಣಗಳನ್ನು ಒಳಗೊಂಡು ಜೀವಿಸುವಂಥವಳಾಗಿರ್ತಾಳೆ. ಆತ್ಮೀಯ ಕ್ರೈಸ್ತ ಸಹೋದರರೇ, ನೀವುಗಳು ಸೋಮಾರಿತನಕ್ಕೆ ನೀವು ಒಂದು ವೇಳೆ ಅಭ್ಯಾಸವಾಗಿರುವುದಾದರೆ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಆದ್ದರಿಂದ ಸೋಮಾರಿತನಕ್ಕೆ ದೂರವಾಗಿದ್ದುಕೊಂಡು ಕಷ್ಟಪಟ್ಟು ಕೆಲಸ ಮಾಡುವುದರಲ್ಲಿ ಪ್ರಯಾಸ ಪಡ್ರಿ. ಅಷ್ಟು ಮಾತ್ರವಲ್ಲ ಪ್ರಿಯ ಆತ್ಮೀಯ ಕ್ರೈಸ್ತ ಸಹೋದರರೇ, ನಿಮ್ಮ ಮಕ್ಕಳು ಯಾರೊಂದಿಗೆ ಸ್ನೇಹ ಮಾಡ್ತಾ ಇದ್ದಾರೆ, ಯಾವ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ, ಫೋನ್ಗಳಲ್ಲಿ ಏನನ್ನ ನೋಡ್ತಾ ಇದ್ದಾರೆ, ಯಾವ ಅಭ್ಯಾಸಗಳನ್ನು ಒಳಗೊಂಡಿದ್ದಾರೆ ಎನ್ನುವಂಥ ಇದರಲ್ಲಿ ನೋಡುವಂಥದ್ದು ತಾಯಂದಿರಾದಂಥ ಜವಾಬ್ದಾರಿ ನಿಮ್ಮ ಮೇಲೇ ಇದೆ. ಆದ್ದರಿಂದ ನೀವುಗಳು ನಿಮ್ಮ ಮಕ್ಕಳೊಂದಿಗೆ ಸ್ನೇಹದಿಂದ ಬೆರೆತುಕೊಂಡು ಅವರನ್ನು ತಿದ್ದುವುದಕ್ಕಾಗಿ, ಸರಿ ಮಾಡುವುದಕ್ಕಾಗಿ ಪ್ರಯತ್ನಿಸ್ರಿ ಪ್ರಿಯರೇ.